ನಮ್ ದೇಶದಲ್ಲಿ ಒಂದು ಮರ ಟ್ರೆಂಡಿಂಗ್ ಅಲ್ಲಿ ಇದೆ, ನಿರಂತರ ಕುಮಾರ ಅಂತ ಇದ್ರ ಹೆಸರು. ಇಡೀ ನಮ್ ದೇಶದಲ್ಲಿ ಟ್ರೆಂಡಿಂಗ್ ಅಂದ್ರೆ ಜಾಮೂನ್ ಫ್ರೂಟ್ ಇವ್ರದೇ. ವರ್ಷ ಪೂರ್ತಿ ಇನ್ನ ನೇರಳೆ ಹಣ್ಣು ನೋಡ್ಬೋದು. ಒಂದ್ ವರ್ಷದಲ್ಲಿ 3 ಟೈಮ್ ಬರುತ್ತೆ ಇದಣ್ಣು. ಬಂದಾಗ ಇದು 1.5 ಇಂಚ್ ದಪ್ಪ ಉದ್ದ ಇರುತ್ತೆ ಹಣ್ಣು. ಇತ್ತೀಚೆಗೆ ಒಬ್ರು ನಮ್ ಕರ್ನಾಟಕದ ರೈತರು ಇಡೀ ಇಂಡಿಯಾದಲ್ಲಿ ಒಂದು ಟ್ರೆಂಡಿಂಗ್ ಇದಾರೆ. ಏನಕ್ಕೆ ಅಂದ್ರೆ ಒಂದು ಜಾಮೂನ್ ಫ್ರೂಟ್, ನೇರಳೆ ಹಣ್ಣು ಅಂತ ಹೇಳ್ತೀವಿ ಕನ್ನಡದಲ್ಲಿ, ಜಾಮೂನ್ ಫ್ರೂಟ್ ಅಂತ ಹಿಂದಿಲಿ ಅಂತ ಕಾಣುತ್ತೆ ಹೇಳೋದು. ಸಾರ್ ಇದಾರೆ, ಮನೆ ಮುಂದೆ ಒಂದು ಮರ ಹಾಕಿದ್ದಾರೆ, ಅದೇ ಒಂದು ಅವ್ರಿಗೊಂದು ಅದ್ಭುತ. ವರ್ಷ ಪೂರ್ತಿ ಒಂದು ನೇರಳೆ ಹಣ್ಣು ಇರುತ್ತಂತೆ. ಒಂದು ಖುಷಿ ಅನ್ಸುತ್ತೆ ಈ ತರ ಒಂದು ಮರ ಹಾಕೊಂಡ್ರೆ. ನೇರಳೆ ಹಣ್ಣು ವರ್ಷ ಪೂರ್ತಿ ನಿಮಗೆ ನ್ಯಾಚುರಲ್ ಆಗಿ ತಿಂತಿರ್ಬೋದು. ಒಂದೇ ಒಂದು ಮರ ಪರ್ಚೇಸ್ ಮಾಡ್ಬೋದು. ನಾನು ಗಿಡ ತಗೊಂಡೋಕೆ ಅಂತ ಬಂದಿದ್ದೀನಿ. ನಮ್ಗೆ ನಮ್ಮ ಸ್ನೇಹಿತರಿಗೆ ಆದ್ರೆ ಹೆವಿ ಡಿಮ್ಯಾಂಡ್, ಗಿಡಗಳೇ ಸಿಗ್ತಾ ಇಲ್ಲ. ಈ ಮರದ ಹೆಸರು ನಿರಂತರ ಕುಮಾರ್. ಅಂದ್ರೆ ಏನಂದ್ರೆ ಈ ಮರದ ಓನರ್ ಹೆಸರು ಕುಮಾರ್ ಅಂತ. ನಿರಂತರ ಅಂದ್ರೆ ವರ್ಷ ಪೂರ್ತಿ ನೇರಳೆ ಹಣ್ಣು ಬರುತ್ತೆ. ನೇರಳೆ ಹಣ್ಣು ಅಂತಾರೆ, ಜಾಮೂನ್ ಫ್ರೂಟ್ ಅಂತಾರೆ, ಏನೇನೋ ಹೇಳ್ತಾರೆ. ವರ್ಷ ಪೂರ್ತಿ ಬಿಡುತ್ತೆ, ಅದಕ್ಕೋಸ್ಕರ ನಿರಂತರ ಕುಮಾರ್ ಅಂತ ಅದ್ರ ಹೆಸರೇ ಇಟ್ಬಿಟ್ಟಿದ್ದಾರೆ. ಇಡೀ ನಮ್ಮ ದೇಶದಲ್ಲಿ ಇದಕ್ಕೊಂದು ಪೇಟೆಂಟ್ ಸಿಗಿದೆ. ಈ ಮರ ನೋಡಕ್ಕಾಗೆ ಅಂತ ಬಂದಿದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ನನ್ನ ಸ್ನೇಹಿತರು ತುಂಬಾ ಜನ ಗಿಡ ಬೇಕು ಅಂತ ಹೇಳ್ತಿದ್ದು. ಮಹಾರಾಷ್ಟ್ರದಲ್ಲಿ ಹೆವಿ ಟ್ರೆಂಡಿಂಗ್ ಈ ಮರ, ಅದಕ್ಕೋಸ್ಕರ ನಾನು ನೋಡೋಣ ಅಂತ ಬಂದೆ. ರಿಯಲ್ ಆಗಿ ಕಣ್ಣಾರೆ ನೋಡ್ತಾ ಇದೀನಿ. ನೋಡ್ಬೋದು ಹೆವಿ ನೇರಳೆ ಹಣ್ಣು ಎಷ್ಟು ಸ್ವೀಟ್ ಆಗಿದೆ ಅಂದ್ರೆ ಒಂದು ಸಕ್ಕರೆ ತಿಂದಾಗೆ ಕೊಬ್ಬರಿ ಮಿಠಾಯಿ ತರ ಒಂದು ಸ್ವೀಟ್ ಆಗಿದೆ. ಅಷ್ಟು ಚೆನ್ನಾಗಿದೆ ನೋಡ್ಬೋದು. ಚಿಕ್ಕದಾಗಿದ್ರೆ ಸಕ್ಕತ್ತಾಗಿದೆ ಅಂತ. ನೀವು ಒಂದು ಮನೆ ಮುಂದೆ ಒಂದು ಗಿಡ ಹಾಕೊಳ್ಳಿ. ಒಂದ್ ವರ್ಷದಲ್ಲಿ 3 ಟೈಮ್ ಬರುತ್ತೆ ಇದಣ್ಣು. ಬಂದಾಗ ಇದು 1.5 ಇಂಚ್ ದಪ್ಪ ಉದ್ದ ಇರುತ್ತೆ ಹಣ್ಣು. ಗಿಡ ಸಸಿಗಳು ಮಾಡ್ತಾ ಇದೀವಿ. ಹಣ್ಣು ಟೇಸ್ಟ್ ಆಗಿ ಚೆನ್ನಾಗಿದೆ. ಆಮೇಲೆ ಬೀಜ ಸಣ್ಣ, ತಿರುಳು ದಪ್ಪ. ಸರ್ ನಮಸ್ತೆ, ನಂಗೆ ನಿಮ್ ಹೆಸರು ಹೇಳ್ತೀರಾ? ನಿಮ್ದು ಕುಮಾರ್. ಕುಮಾರನ? ನಿರಂತರ ಕುಮಾರ. ನಿರಂತರ ಅಂತ ಏನಕ್ಕೆ ಹಾಕಿದ್ದಾರೆ? ನೀವು ವರ್ಷ ಪೂರ್ತಿ ನಿರಂತರವಾಗಿ ನೇರಳೆ ಹಣ್ಣು ಬಿಡ್ತಾ ಇರುತ್ತೆ. ವರ್ಷದಲ್ಲಿ 3 ಟೈಮ್ ಬರೋದಕ್ಕೆ ಸ್ವಲ್ಪ ಅವಾಗ ಇರ್ತೈತೆ. 3 ಟೈಮ್ ಹೆಚ್ಚಾಗಿ ಬರೋದಕ್ಕೆ ನಿರಂತರ ಕುಮಾರ್ ಅಂತ. ಒಟ್ಟಲ್ಲಿ 365 ದಿನ ನೇರಳೆ ಹಣ್ಣು ತಿಂತಾ ಇರ್ಬೋದು ಒಂದ್ಸಲ. ಈಗ ಓಕೆ, ಈಗ ಇದ್ ಬಂದು ಬೀಜದ ಗಿಡನ ಅಥವಾ ಇದು ನಮ್ಮ ಅಪ್ಪವರು ಬೀಜದ ಗಿಡನೇ ಹಾಕಿರೋದು. ಅದನ್ನ ನಮ್ಗೇನ್ ಗೊತ್ತಿಲ್ಲ, ನಮ್ಮ ಅಪ್ಪರು ಹಾಕಿದ್ದದು. ಬೀಜದ ಗಿಡನೇ ಅದು. ಬೀಜದ ಗಿಡನೇ? ಬೀಜದ ಗಿಡನೇ. ಓಕೆ ಸರ್. ಆಮೇಲೆ ಇದು ವರ್ಷ ಪೂರ್ತಿ ಬಂದು ಯಾವ ತರ ಟೇಸ್ಟ್? ತುಂಬಾ ಚೆನ್ನಾಗಿದೆ. ನಾಟಿದ ಇದು? ನಾಟಿ. ಪ್ಯೂರ್ ನಾಟಿ. ನಾಟಿ. ನೀವ್ ಹೇಳ್ತಾ ಇದ್ರೆ ಈಗೆಲ್ಲ ಗ್ರಾಫ್ಟೆಡ್ ಗಿಡಗಳು ಮಾಡ್ತಾ ಇದ್ರೆ 3 ವರ್ಷಕ್ಕೆ ಬರ್ಲಿ ಅಂತ ಹೇಳಿ ನಾನು ನೋಡಿದೆ. ಹೆವಿ ಡಿಮ್ಯಾಂಡ್ ಅಲ್ಲ, ಹಂಗಂಗೆ ತಗೊಂಡ್ ಹೋಗ್ತಾ ಇದ್ರೆ ಗ್ರಾಫ್ಟ್ ಆದಂಗೆ. ನೀವು ನಾಟಿ ಗಿಡ ಹಾಕಿದ್ಮೇಲೆ ಇದಕ್ಕೆ ಇದೇ ಟೇಸ್ಟ್ ಕೊಡುತ್ತಾ ಅಥವಾ ಹೈಬ್ರಿಡ್ ಏನಾದ್ರು ಕೊಡುತ್ತಾ? ಇದೇ ಟೇಸ್ಟ್ ಕೊಡುತ್ತೆ ಅಂತ ನಮಗೂ 100% ಭರವಸೆ ಇದೆ. ಇದೇ ಟೇಸ್ಟ್ ಕೊಡುತ್ತೆ ಅಂತ 100% ಭರವಸೆ ಇದೆ. ಓ, ಇದೇ ಟೇಸ್ಟ್ ಕೊಡುತ್ತೆ. ಏನು ಟೇಸ್ಟ್ ಏನ್ ಚೇಂಜ್ ಆಗಲ್ಲ ಅಂತ. ಮತ್ತೆ ಇದು ನೇರಳೆ ಹಣ್ಣು ತಿಂದ್ರೆ ಹೆಲ್ತ್ಗೆ ಏನೆಲ್ಲ ಬೆನಿಫಿಟ್? ನೀವು ಒಂಥರ ಹಿಂದಿ ಕಾಲೆಲ್ಲ ಮಾತಾಡ್ತಾ ಇರ್ತಾರಲ್ಲ, ತುಂಬಾ ಜನಗಳಿಗೆ ಗೊತ್ತಾಗಲಿ ಏನೆಲ್ಲ ಬೆನಿಫಿಟ್ ಇದೆ? ಇದು ಏನಪ್ಪಾ ಅಂದ್ರೆ ಅದೇ ರಕ್ತ, ಬ್ಲಡ್ ಸರ್ಕ್ಯುಲೇಷನ್ಗೆಲ್ಲ ಚೆನ್ನಾಗಿರುತ್ತೆ ಅಂದ್ರೆ. ಆಮೇಲೆ ಇದು ಏನ್ ಬೇದಿತ್ತರ ಆದ್ರೆ, ಹೊಟ್ಟೆ ನೋವು ಬೇದಿ ಆದ್ರೆ ಜಮ್ನೆರ್ಲೆ ಸರ್ಬತ್ ಕುಡಿತಾರಲ್ಲ, ಆ ತರ ನೇರಳೆ ಹಣ್ಣು ತಿಂದ್ರೆ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಅಂತ ನಾವು ತಿಂತಿದೀವಿ ಎಲ್ಲಾರು. ತಿನ್ಬೋದು ಅಂತ ತೊಂದ್ರೆ ಇಲ್ಲ. ಓಕೆ, ನೇರಳೆ ಹಣ್ಣು ಆತರ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ. ನಿರಂತರ ಕುಮಾರ್ ಅಂತ ಹೇಳಿ. ಯಾಕಂದ್ರೆ ವರ್ಷ ಪೂರ್ತಿ ನೇರಳೆ ಹಣ್ಣು ಬಿಡುತ್ತೆ ಅಂತ ನಿರಂತರ ಕುಮಾರ್. ಇಡೀ ನಮ್ ದೇಶದಲ್ಲಿ ಟ್ರೆಂಡಿಂಗ್ ಅಂದ್ರೆ ಜಾಮೂನ್ ಫ್ರೂಟ್ ಇವ್ರದೇ. ವರ್ಷ ಪೂರ್ತಿ ಇನ್ನ ನೇರಳೆ ಹಣ್ಣು ನೋಡ್ಬೋದು. ಕೋಲ್ಡ್ ಸ್ಟೋರೇಜ್ ಎಲ್ಲ ಪ್ಯೂರ್ ನ್ಯಾಚುರಲ್ ನೇರಳೆ ಹಣ್ಣು ನೋಡ್ಬೋದು. ಮರದ ನೋಡ್ಬೋದು, ಇವಾಗ ಇದೆಯಾ ಇಲ್ವಾ ಅಂತ ಲೈವ್ ಅಲ್ಲೇ ನೋಡ್ಬೋದು. ಮತ್ತೆ ಮೇಲೆ ತೋರ್ಸೋಣ ಬರೀ. ನಿರಂತರ ಕುಮಾರ್ ಅಂದ್ರೆ ಅವ್ರ ಹೆಸರೇ ಇಟ್ಬಿಟ್ಟು ವರ್ಷ ಪೂರ್ತಿ ಒಂದು ನೇರಳೆ ಹಣ್ಣು ಇರುತ್ತೆ. ಒಂದು ಅದ್ಭುತವಾಗಿ ಟೇಸ್ಟ್ ಇರುತ್ತೆ. ಅವ್ರ ಮನೆ ಮುಂದೆ ಅವ್ರ ಫಾದರ್ ಅವ್ರು ಹಾಕಿದ್ರಂತೆ. ಅವ್ರು ಒಂದು ವರ್ಷ ಪೂರ್ತಿ ನೇರಳೆ ಇರೋದು ನೋಡಿ, ಅದೇ ಒಂದಕ್ಕೆ ಒಂದು ಪೇಟೆಂಟ್ ಸಿಗಿದೆ ಇಂಡಿಯಾದಲ್ಲಿ. ನಿರಂತರ ಒಂದು ಜಾಮೂನ್ ಅಂತ ಹೇಳಿ, ನಿರಂತರ ಕುಮಾರ್ ಅಂತ ಹೇಳಿ. ಈ ಮರದ ಬಗ್ಗೆ ಮಾತಾಡೋಣ. ಯಾರೇ ಒಂದು ಗಿಡ ಬೇಕು ಅಂದ್ರೆ ಮನೆ ಮುಂದೆ ಒಂದು ಗಿಡ ಹಾಕೊಳ್ಳಿ. ವರ್ಷ ಪೂರ್ತಿ 365 ದಿನಲೂ ಒಂದು ನೇರಳೆ ಹಣ್ಣು ತಿನ್ಬೋದು ಅಂತ.